ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇದೆ. ಕುಟುಂಬಸ್ಥರು ಅನೇಕ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಸಾವಿನ ಸುತ್ತ ಅನುಮಾನದ ಹುತ್ತ ನಿರ್ಮಾಣ ಆಗ್ತಾ ಇದೆ. ಕಾರಣ ಅವರ ಕುಟುಂಬಸ್ಥರು ನೇರವಾಗಿ ಆರೋಪ ಮಾಡ್ತಿದ್ರು ಶಾಸಕರು ಹಾಗೂ ಅವರ ಕುಟುಂಬದ ಮೇಲೆ. ಪಿಎಸ್ಐ ಸಾವು ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಆಂಬ್ಯುಲೆನ್ಸ್ ಅನ್ನ ತಡೆದು ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಗೆ ಶವವನ್ನ ಸಾಗಿಸಬೇಕಾದ್ರೆ ಈ ಪ್ರತಿಭಟನೆ ಆಗಿದೆ. ಸಾವಿನ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಕುಟುಂಬಸ್ಥರು ಆಕ್ರಂದನ ಮೂಲಕ ಆಗ್ರಹಿಸ್ತಾ ಇದ್ದಾರೆ. ಮಾಡ್ರಿ ತನಿಖೆ ಮಾಡ್ರಿ ಮೇಡಮ್, ತನಿಖೆ ಅವರೆಲ್ಲಿದ್ದಾರೆ? ನೀವಿದ್ದೀರಾ? ಯಾವ ತರ ಹೇಳಿಕೆ ಕೊಡ್ತಾರೆ ನೀವಿದ್ದೀರಾ? ಅವರೆಲ್ಲಿದ್ದಾರೆ ಮೇಡಮ್? ಇರಬೇಕು ಬೇಡಬೇಕು ಅನ್ನೋದು ನಾವು ಡಿಸಿಷನ್ ತಗೋತೀವಿ. ನೀವು ಡಿಸಿಷನ್ ವ್ಯವಸ್ಥೆಗೆ ಭ್ರಷ್ಟ ವ್ಯವಸ್ಥೆಗೆ ನಿಷ್ಠಾವಂತ ಪರಶುರಾಮ್ ಸರ್ ಅವರಿಗೆ ನ್ಯಾಯ ಸಿಗಲೇಬೇಕು. ಅಯ್ಯಯ್ಯೋ 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 ಬೇಕೇ ಬೇಕು, ಯಾದಗಿರಿಯ ಭ್ರಷ್ಟ ವ್ಯವಸ್ಥೆಗೆ, ಯಾದಗಿರಿಯ ಭ್ರಷ್ಟ ವ್ಯವಸ್ಥೆಗೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗೆ ನ್ಯಾಯ ಸಿಗಲೇಬೇಕು. ನೋಡಿ, ಕುಟುಂಬಸ್ಥರ ಆರೋಪ ಯಾವ ರೀತಿ ಇದೆ ಅಂತ. ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿ ಆದೇಶವನ್ನು ಕೊಟ್ಟರು. ಇದರಿಂದ ತೀವ್ರವಾಗಿ ಮಾನಸಿಕ ಖಿನ್ನತೆಗೆ ಪಿಎಸ್ಐ ಪರಶುರಾಮ್ ಒಳಗಾಗಿದ್ರು. ಒತ್ತಡ ತಡೆಯೋಕ್ಕಾಗದೆ ಅವರಿಗೆ ಇವತ್ತು ಈ ಸ್ಥಿತಿ ಬಂದಿದೆ ಅಂತ ಕಿರುಕುಳದ ಬಗ್ಗೆ ಪತ್ನಿಗೆ ಪಿಎಸ್ಐ ಪರಶುರಾಮ್ ಹೇಳ್ಕೊಂಡಿದ್ರಂತೆ. 30 ಲಕ್ಷಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು. ಆಮೇಲೆ 30 ಲಕ್ಷವನ್ನ ಈ ಹಿಂದೆ ಕೊಟ್ಟು ಪೋಸ್ಟಿಂಗ್ ಅನ್ನು ಕೂಡ ಹಾಕಿಸ್ಕೊಂಡಿದ್ರು. ಆ ವಿಚಾರದಲ್ಲಿ ಸಾಕಷ್ಟು ಸಾಲವನ್ನು ಕೂಡ ಮಾಡ್ಕೊಂಡಿದ್ರು. ಈಗ ಮತ್ತೆ 7 ತಿಂಗಳು ಒಳಗೆ ಅದೇ ಪೋಸ್ಟ್ ನಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ಲಕ್ಷ ಡಿಮ್ಯಾಂಡ್ ಅನ್ನ ಮಾಡಿದ್ರು ಶಾಸಕರು ಹಾಗೂ ಅವರ ಕುಟುಂಬಸ್ಥರು ಅಂತ ಮೃತನ ಪತ್ನಿಯ ಆರೋಪ ಆಗ್ತಾರೆ. ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ. ಆ ಪ್ರೆಗ್ನೆನ್ಸಿ ಸಲುವಾಗಿ ನಿನ್ನೆ ನಾನು ನನ್ನ ಮಗಳನ್ನ ಡೆಲಿವರಿ ಸಲುವಾಗಿ ರಾಯಚೂರು ಕರ್ಕೊಂಡು ಹೋದೆ ಸರ್. ನಾನು ಅಣಿಬಾರನೋ ಹಾಕಿದ ದುರ್ದಾಯವನೋ ನಿನ್ನೆನೇ ಕರ್ಕೊಂಡೋದೆ. ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು. ಇರಲಿಲ್ಲ, ನಂಗೆ ಸ್ವಲ್ಪ ಕೆಲಸ ಅದ, ಆಮೇಲೆ SP ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಟೆನ್ಷನಲ್ಲಿದ್ದ. ನಾನು ಹೇಳಿದೆ ಯಾಕೆ ಟೆನ್ಷನ್ ಪಡ್ತೀರಿ, ಟೆನ್ಷನ್ ಪಡಬೇಡ್ರಿ ಅಂತ ಹೇಳ್ಬಿಟ್ಟು. ಈ MLA ಅವರು, ನಮ್ಮ ಅಣ್ಣನವ್ರು ಹೇಳ್ದಂಗೆ MLA ಅವ್ರದ್ದು ದುಡ್ಡಿನ ಆಸೆ ಭಾಳ ವಿಪರೀತ. ಯಾದಗಿರಿ MLA ಅವರು ಅಷ್ಟು ಇಲ್ಲ. ಇವಾಗ 7 ತಿಂಗಳಲ್ಲಿ ಒಬ್ಬನ ತಂದು ಇನ್ನೊಬ್ಬನ ಹಾಕ್ಬೇಕಾದ್ರೆ ಅವನು ಎಷ್ಟು ತಿಂದಾನ? ಅವ್ನು ಬಂದವನಿಗೆ ನಾಚಿಕೆ ಆಗ್ಬೇಕಲ್ಲ. ಯಾರು ಇವನ್ ಜಾಗಕ್ಕೆ ಬಂದಾನ, ಅವ್ನಿಗೆ ಏನು ಮಣ್ಣು ತಿಂತಾನ, ಅವನಿಗೆ ಬಂದವನಿಗೆ ಗೊತ್ತಾಗ್ಬಾರ್ದ? ಹೌದಪ್ಪ, ಇವ್ನ ಜಾಗಕ್ಕೆ ಹೋಗ್ತಾ ಇದ್ದೇನೆ, ಇವ್ನು ಇಷ್ಟೇ ತಿಂಗಳು ಕೆಲಸ ಮಾಡಿದೆ, ನಾನು ಹೆಂಗೆ ಹೋಗ್ಲಿ? ಅವ್ನು ಪೀರಿಯಡ್ ಆದ್ರೂ ಮುಗಿಲಿ ಅಂತ ಹೇಳಿ ನಿಂದಿರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೋಗ್ಲಿ, ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಕ್ಲಾಸ್ 1 ಆಫೀಸರ್ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನೂ ಅರಿವಿಲ್ಲ. ಆ IG-ಗಾಗಲಿ ಇಲಾಖೆಯವ್ರಿಗಾಗಲಿ. ಆಮೇಲೆ ಬಂದ್ಬಿಟ್ಟು ನಮ್ಮ ಮಿನಿಸ್ಟ್ರಿಗಾಗ್ಲಿ, ಹೋಮ್ ಮಿನಿಸ್ಟ್ರಿಗಾಗುತ್ತೆ. ಈ ಟ್ರಾನ್ಸ್ಫರ್ ಆಗೋದು ಹೋಮ್ ಮಿನಿಸ್ಟರ್ ಗಮನಕ್ಕೆ ಬರೋದಿಲ್ವಾ? CM ಗಮನಕ್ಕೆ ಬರೋದಿಲ್ವಾ? ಏನ್ ಮಾಡ್ತಾರೆ ಅವ್ರು ಕೂತ್ಕೊಂಡ್ಬಿಟ್ಟು? ದಕ್ಷ ಅಧಿಕಾರಿಗಳನ್ನ ಸಾಯ್ಲಿಕ್ಕೆ ಇರೋದು. ಟ್ರಾನ್ಸ್ಫರ್ ಆಗಿದ ವಿಷಯ ಈ ಕಾರಣ ಯಾವುದು ಕಾರಣ ಇಲ್ಲ ಸರ್. ಏನ್ ಚರ್ಚೆ ಇಲ್ಲ, ನಂಗೆ ಟ್ರಾನ್ಸ್ಫರ್ ಆಗಿದೆ ಈ ತರ. ಆಮೇಲೆ ಬಂದ್ಬಿಟ್ಟು ಟ್ರಾನ್ಸ್ಫರ್ ಆದ್ರೆ ಎಲ್ಲ ಲೀಸ್ಟ್ ಬಂದ್ರು ಇದನ್ನ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ರು. ಇದನ್ನ ಆರ್ಡರ್ ತೋರಿಸಿಲ್ಲ, ಪ್ಲೇಸೇ ಇಲ್ಲ ಇದಕ್ಕೆ. ಅವ್ರಿಗೆ ಹಾಕಿದ್ರು. ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಜೊತೆ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಇಲ್ಲಿಗೆ, ಇವ್ರ ಪ್ಲೇಸ್ಗೆ. ಇವ್ರನ್ನ ತೋರಿಸಿಲ್ಲ. ಮಳೆಯವರು ಹೇಳಿದ್ರೆ ಸರ್ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರೆ MLA ಈ ಥರ ಏನಾದ್ರು ಹೇಳಿದ್ರು? ಹೌದು ಹೇಳಿದ್ರು. ಇದೇ ಟೆನ್ಷನ್ ಇತ್ತು ಅಂತ ಹೇಳ್ಬಿಟ್ಟು ದುಡ್ಡು ಜಾಸ್ತಿ ಕೇಳ್ತಾರೆ ಅಂತ ಹೇಳಿದ್ರು. ಎಷ್ಟಂತ ಹೇಳ್ಬಿಟ್ಟು ಹೇಳಿದ್ರೆ ದುಡ್ಡು ಜಾಸ್ತಿ ಕೇಳ್ತಾರೆ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಪೋಸ್ಟ್ ಕೊಡ್ಲಕ್ಕಾಗಲ್ಲ ಸಲ ಪೋಸ್ಟಿಂಗ್ ಆಗಿಲ್ಲ ಅವರು. ಆಗಿಲ್ಲ. ಅವ್ರಿಗಿನ್ನ ದುಡ್ಡು ಇವ್ರು ಜಾಸ್ತಿ ಕೊಟ್ಟಿದ್ರೆ ಇಲ್ಲೇ ಪೋಸ್ಟಿಂಗ್ ಇರ್ತಾ ಇತ್ತು. ಅವ್ರು ದುಡ್ಡು ಜಾಸ್ತಿ ಅವ್ರು ಕೊಡ್ತಾ ಅವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಆಗ್ತದೆ. ನಾಳೆ ಇನ್ನೊಬ್ರು 6 ತಿಂಗಳಲ್ಲಿ ಇನ್ನೊಬ್ಬನ ಜಾಸ್ತಿ ಕೊಡ್ತಾರ, ಅವರು ಮತ್ತೆ ಅಲ್ಲಿ ಪೋಸ್ಟಿಂಗ್ ತಗೊಳ್ತಾರೆ. ಅಂದ್ರೆ ಇವರು ದುಡ್ಡು ಉಸಿರು ಮಾಡಿದ್ರೆ ಇವ್ರ ಹೆಂಗ ಮತ್ತೆ ಬೇರೆಯವರು ಪಬ್ಲಿಕ್ ಮೇಲೆ ಬೀಳ್ಬೇಕಾ ದುಡ್ಡು ಉಸಿರ್ಲಿಕ್ಕೆ? ಅರೇಜ್ ಗಿಟ್ಟಾರ. ಮತ್ತೆ ಈ ಜಿಲ್ಲೆಯಲ್ಲಿ ಏನ್ ಮಾಡ್ಬಿಟ್ಟಾರ, ಪೋಸ್ಟಿಂಗ್ ಸಲುವಾಗಿ ಅರೇಜ್ ಗಿಟ್ಬಿಟ್ಟಾರ. ಇಲ್ಲೆಲ್ಲ ನಮ್ಮ ಬಳಿ ಬಲಿ ಆದ್ರು ನನ್ನ ಮಗಳು ಅನಾಥ ಆಗ್ಬಿಟ್ಲು, ಮೊಮ್ಮಗ ಅನಾಥ ಆಗ್ಬಿಟ್ಟ.
ಡೀಟೇಲ್ಸ್ ಕೊಡ್ತಾರೆ ಅಮರೇಶ್ ಈಗ PSI ಸಾವಿನ ಬಗ್ಗೆ ಇರುವಂತಹ ಅನುಮಾನಗಳು ಯಾವ್ದ್ಯಾವ್ದು ಮತ್ತು ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನೋ ಕುಟುಂಬಸ್ಥರ ಆರೋಪಕ್ಕೆ ಡಿಪಾರ್ಟ್ಮೆಂಟ್ ನಿಂದ ಸಿಗ್ತಾ ಇರುವಂತಹ ಸ್ಪಷ್ಟನೆ ಏನು? ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ. ಮಮತಾ 7 ತಿಂಗಳ ಹಿಂದೆ PS ಆಗಿದ್ದಂತ ಪರಶುರಾಮ್ ಅವರು ಯಾದಗಿರಿಯ ನಗರ ಠಾಣೆಗೆ PS ಆಗಿ ನೇಮಕಗೊಳ್ತಾರೆ. ಆ ಸಂದರ್ಭದಲ್ಲಿನೇ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನರೆಡ್ಡಿ ಪಾಟೀಲ್ ತುನ್ನೂರು ಅವರಿಗೆ 30 ಲಕ್ಷ ಹಣವನ್ನ ಕೊಟ್ಟಿದ್ರು ಅನ್ನುವಂತ ಅಂದ್ರೆ ಪೋಸ್ಟಿಂಗ್ಗೋಸ್ಕರ ಕೊಟ್ಟಿದ್ರು ಅನ್ನುವಂತ ಆರೋಪನ ಸ್ವತಃ ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ನಂತರ 7 ತಿಂಗಳ ಕರ್ತವ್ಯ ನಿರ್ವಹಿಸಿದ್ರು. ಅದಾದ್ಮೇಲೆ ಚುನಾವಣಾ ವರ್ಗಾವಣೆಗೋಸ್ಕರ ಬೇರೆ ಕಡೆಗೆ ಹೋದ್ರು. ಅದಾದ್ಮೇಲೆ ಮತ್ತೆ ತಿರ್ಗಾ ಬಂದ್ರು. ಮತ್ತೆ ಕಂಟಿನ್ಯೂ ಪೋಸ್ಟಿಂಗ್ ಮಾಡೋದಕ್ಕೋಸ್ಕರ ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಹೀಗಾಗಿ ಮೊದಲೇ ಮಾಡಿದಂತ ಸಾಲವನ್ನ ತೀರಿಸಲಿಕ್ಕೆ ಆಗ್ಲಿಲ್ಲ. ಅದೇ ಸಾಲದ ಸುಳಿಗೆ ಸಿಲುಕಿದ್ವು. ಮತ್ತೆ ಈಗ ಕಂಟಿನ್ಯೂ ಮಾಡ್ಲಿಕ್ಕೆ ಮತ್ತಷ್ಟು 20-25 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರ ಭಾಗವಾಗಿ ಕೊಡೋಕಾಗ್ಲಿಲ್ಲ. ಹೀಗಾಗಿ ಅವ್ರಿಗೆ ಟ್ರಸ್ಟ್ಗೊಳಗಾಗಿ ಮರಣ ಹೊಂದಿದ್ದಾರೆ. ಇದೆಲ್ಲದಕ್ಕೂ ಕೂಡ ನೇರವಾಗಿ ಕಾರಣ ಯಾದಗಿರಿ ಶಾಸಕರಾಗಿರ್ತಕ್ಕಂಥ ಚನ್ನರೆಡ್ಡಿ ಪಾಟೀಲ್ ತುನ್ನೂರು, ಅದ್ರ ಜೊತೆಗೆ ಅವ್ರ ಮಗ ಸನ್ನಿಗೌಡ ಅನ್ನುವಂತ ನೇರ ಆರೋಪನ ಇದೀಗ ಮೃತ PSI ಪರಶುರಾಮ್ ಅವರ ಪತ್ನಿ ಶ್ವೇತ ಮಾಡಿರುವಂತದ್ದು. ಇದೆಲ್ಲದಕ್ಕೂ ಕೂಡ ಈಗಾಗಲೇ ಅವರು ಆ ಇಬ್ಬರು ಹೆಸರನ್ನ ಉಲ್ಲೇಖ ಮಾಡೋದ್ರ ಮೂಲಕ ಈಗಾಗಲೇ ನೆನ್ನೆನೆ ಕಂಪ್ಲೇಂಟ್ ಅನ್ನು ಕೂಡ ಅಂದ್ರೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಸಹಿತ PSI ಪರಶುರಾಮ್ ಅವರು ಮೃತಪಟ್ಟು 16 ಗಂಟೆಗಳು ಕಳೆದಾಗ್ಲೂ ಸಹಿತ ಇದುವರೆಗೂ ಪ್ರಕರಣ ದಾಖಲಿಸಿಕೊಂಡಿಲ್ಲ. ಎಲ್ಲೋ ಒಂದು ಕಡೆಗೆ ಇಡೀ ಪ್ರಕರಣದಲ್ಲಿ ಸರ್ಕಾರದ ಕೈವಾಡ ಇದೆ. ಅಂದ್ರೆ ಈ ಶಾಸಕರ ಮೇಲೆ ಪ್ರಕರಣ ದಾಖಲಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಿದೆ ಅನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯಾದಗಿರಿಯ ಒಬ್ಬ PSI ನ ಸಾವಿಗೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಶಾಸಕ, ಅದ್ರ ಜೊತೆಗೆ ಅವರ ಮಗ ಕಾರಣ ಅನ್ನುವಂತ ಆರೋಪಗಳನ್ನು ಮಾಡ್ತಾ ಇದ್ರೆ ಇದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡುವಂತೆ ಅವರ ಪತ್ನಿ ಅವರ ಮುಂದೆ ಈ ಹಿಂದೆಯೂ ಕೂಡ ಪರಶುರಾಮ್ ಅವರು ಎಲ್ಲ ವಿಚಾರಗಳನ್ನ ಹೇಳ್ಕೊಂಡಿದ್ರು. ಮೊದಲೇ ಪೋಸ್ಟಿಂಗ್ ಅನ್ನ ಕೊಟ್ಟಾಗ್ಲೂ ಸಹಿತ 30 ಲಕ್ಷ ಸಾಲವನ್ನ ಮಾಡೋದ್ರ ಮೂಲಕ ನಾವು ಹಣವನ್ನ ಕಟ್ಟಿದ್ವಿ. ಆದ್ರೆ ಮತ್ತೀಗ 20-25 ಲಕ್ಷ ಕೇಳ್ತಾ ಇದ್ದಾರೆ. ಹೀಗಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಸಾಕಷ್ಟು ನೋವುಗಳನ್ನು ಸಹಿತ ತೋಡ್ಕೊಂಡಿದ್ರು ಅನ್ನುವಂತ ಮಾತನ್ನ ಈಗ ಸ್ವತಃ PSI ಅವರ ಪತ್ನಿಯೇ ಈಗಾಗಲೇ ಹೇಳ್ಕೊಂಡಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಮಮತಾ, PSI ಪರಶುರಾಮ್ ಅವರ ಪತ್ನಿಗೆ ಒಬ್ಬ ಮಗು ಇದ್ದಾನೆ. ಅದ್ರ ಜೊತೆಗೆ ಸದ್ಯಕ್ಕೆ 9 ತಿಂಗಳ ಗರ್ಭಿಣಿ ಆಗಿದ್ರೆ ಈಗ ಸದ್ಯಕ್ಕೆ ನನ್ನ ಗಂಡನ ಕಳ್ಕೊಂಡು ನಾನು ಅಮರೇಶ್, ಈಗ ಶಾಸಕರಿಗೆ 30 ಲಕ್ಷವನ್ನ ಹಿಂದೆ ಕೊಟ್ಟಿದ್ರು ನನ್ನ ಪತಿ ಅಂತ ಪತ್ನಿ ಹೇಳ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಹಾಗೂ ಈಗ ಕಂಪ್ಲೇಂಟ್ ಅನ್ನ ಶಾಸಕರ ವಿರುದ್ಧ ಕೊಡೋದಕ್ಕೆ ಆಲ್ರೆಡಿ ಮುಂದಾಗಿದ್ದಾರಾ? ಕಂಪ್ಲೇಂಟ್ ದಾಖಲಾಗಿದೆಯಾ ಅಥವಾ ಇನ್ನಷ್ಟೇ ಸಿಗಬೇಕಾಗಿದೆಯಾ? ಬಿಕಾಸ್ ಬಹಳ ದೊಡ್ಡ ಆರೋಪ ಇದು. ಮಮತಾ, ನಿನ್ನೆನೆ ಮೃತ PSI ಪತ್ನಿ ಶ್ವೇತ ಏನಿದ್ರೆ ನಿನ್ನೆನೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೂ ಸಹಿತ FIR ದಾಖಲಾಗಿಲ್ಲ. ನಾನು ಮೊದಲೇ ಹೇಳಿದೆ ಈ ವಿಚಾರವನ್ನ. ಯಾಕಂದ್ರೆ ದೂರು ಕೊಟ್ಟ ತಕ್ಷಣ ಅದನ್ನ ಆನ್ಲೈನ್ ಪ್ರೊಸೀಜರ್ ಇರುತ್ತೆ, ಆ ಪ್ರಕಾರವಾಗಿ FIR ಅನ್ನ ಮಾಡ್ಕೋಬೇಕಾಗುತ್ತೆ. ಆದ್ರೆ ಇದುವರೆಗೂ ಸಹಿತ ಯಾದಗಿರಿ ಜಿಲ್ಲೆಯ SP ಸಂಗೀತ ಅವ್ರು ಏನಿದ್ರೆ ಅವರು ಕೂಡ ಇದುವರೆಗೂ FIR ನ ಮಾಡ್ಕೊಳ್ಳಿಕ್ಕೆ ಮುಂದಾಗಿಲ್ಲ. ಯಾಕಂದ್ರೆ ಎಲ್ಲೋ ಒಂದು ಕಡೆಗೆ ನಾನು ಮೊದಲೇ ಹೇಳಿದಂತೆ ಇಡೀ ಪ್ರಕರಣದಲ್ಲಿ ಒಂದಿಷ್ಟು ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆ. ಶಾಸಕ ಮತ್ತು ಅವರ ಮಗನ ವಿರುದ್ಧ ದೂರು ಅಂದ್ರೆ ಪ್ರಕರಣ ದಾಖಲಾಗದೇ ಇರೋ ನಿಟ್ಟಿನಲ್ಲಿ ಒಂದಿಷ್ಟು ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆ. ಸ್ವತಃ PSI ಅವರ ಪತ್ನಿ ಲಿಖಿತವಾಗಿ ದೂರನ್ನ ಕೊಟ್ಟಾಗ್ಲೂ ಸಹಿತ ಇದುವರೆಗೂ ಪ್ರಕರಣವನ್ನು ದಾಖಲಿಸಿಕೊಳ್ಳದೆ ಒಂದಿಷ್ಟು ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದು 30 ಲಕ್ಷ ಹಣವನ್ನ ಕೊಟ್ಟಿದ್ದು ಎಲ್ಲೂ ಕೂಡ ದಾಖಲೆಯಾಗಿ ಉಳಿದಿಲ್ಲ. ಆದ್ರೆ ಸ್ವತಃ PSI ಅವರ ಪತ್ನಿಯ ಮುಂದೆ ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ರು. ಅದನ್ನ ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ರೆ ಅದು 1 ವರ್ಷಗಳ ಅವಧಿಯವರೆಗೆ ನಿಮ್ಮನ್ನು ಮುಂದುವರಿಸ್ತೇವೆ, 1 ವರ್ಷಗಳ ಅವಧಿಯವರೆಗೆ ಕೆಲಸ ಮಾಡ್ಬೇಕಾದ್ರೆ 30 ಲಕ್ಷ ಕೊಡಬೇಕಂತ ಹೇಳಿದ್ರು. ಆದ್ರೆ 30 ಲಕ್ಷವನ್ನ ಪರಶುರಾಮ್ ಅವರು ಕೊಟ್ಟಿದ್ರು ಅನ್ನುವಂತ ಮಾತನ್ನ ಅಂದ್ರೆ ಆರೋಪನವರ ಪತ್ನಿ ಮಾಡ್ತಾ ಇದ್ರು. ಆದ್ರೆ 7 ತಿಂಗಳ ಕಾಲ ಮಾತ್ರ ಕೆಲಸ ಮಾಡಿದ್ರು. ಅದಾದ್ಮೇಲೆ ಚುನಾವಣೆಗೋಸ್ಕರ ವರ್ಗಾವಣೆ ಆಯ್ತು, ಮತ್ತೆ ಬಂದಾದ್ಮೇಲೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಹೀಗಾಗಿ ನನ್ನ ಪತಿ ಟ್ರಸ್ಟ್ಗೊಳಗಾಗಿ ಮೃತಪಟ್ಟಿದ್ದಾರೆ ಅನ್ನುವಂತ ಆರೋಪ. ಆದ್ರೆ ಈ ಹಿಂದೆ ಕೂಡ ಸರ್ಕಾರದ ವಿರುದ್ಧ ಒಂದಿಷ್ಟು ವರ್ಗಾವಣೆ ವಿಚಾರದಲ್ಲಿ ಹಣಕಾಸಿನ ಅಂದ್ರೆ ಲಂಚವನ್ನ ಪಡೆದುಕೊಳ್ತಿದ್ರು ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಮತ್ತೆ ಈ ರೀತಿಯ ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದಾಗಿ ಸಹಜವಾಗಿ ಸರ್ಕಾರಕ್ಕೆ ಈ ಒಂದು ಪ್ರಕರಣ ಮುಜುಗರವನ್ನು ಉಂಟು ಮಾಡಿರೋದಂತೂ ಸುಳ್ಳಲ್ಲ ಮಮತಾ. ರೈಟ್, ಧನ್ಯವಾದ ಅಮರೇಶ್ ತಮ್ಮ ಮಾಹಿತಿಗಾಗಿ.